ಒಂದು ಕಡೆ ರಾಜ್ಯದಲ್ಲಿ ಮೋದಿ ಅಲಿಯನ್ನ ಸೃಷ್ಟಿ ಮಾಡಲಿಕ್ಕೆ ಸಿದ್ಧತೆಗಳಾಗ್ತಾ ಇದ್ರೆ ಮತ್ತೊಂದು ಕಡೆ 3 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಬಿಜೆಪಿಯ ವರಿಷ್ಠರು. ಡಿಕೆಶಿಗೆ ಅಮಿತ್ ಶಾ ಟಕ್ಕರ್, ಸಿದ್ದರಾಮಯ್ಯ ಅವರಿಗೆ ಮೋದಿ ಗೇಮ್ ಚೇಂಜರ್. ಮೈಸೂರಿನಲ್ಲಿ ಮೋದಿ ಹವಾ ನಡೆದಿದೆ ಮೆಗಾ ಪ್ಲಾನ್. ಹಾಗಾದ್ರೆ ಯಾರಿಗೆ ಗುನ್ನ? ಮಂಡ್ಯ, ಚಾಮರಾಜನಗರ, ಮೈಸೂರು ಸೇರಿ ತ್ರಿವಳಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದೆಯಾ ಬಿಜೆಪಿ? ಮೈತ್ರಿಯ ಭಾಗ ಸಿದ್ದು ಅವರನ್ನ ಕಟ್ಟಿ ಹಾಕಲಿಕ್ಕೆ ಮೈಸೂರಿನಲ್ಲಿಯೇ ಮೋದಿ ಹವಾಕ್ಕೆ ತಂತ್ರ ಆಗಿದೆ. ಈ ಮೂಲಕ ಶತಾಯಗತಾಯ 3 ಕ್ಷೇತ್ರಗಳನ್ನ ಗೆಲ್ಲಲೇಬೇಕು, ಅದು ಕೂಡ ಸಿಎಂ ಸ್ವಕ್ಷೇತ್ರ. ಅಲ್ಲಿ ಗೆಲ್ಲುವ ಮೂಲಕ ಮುಖ್ಯಮಂತ್ರಿಗಳಿಗೆ ಮುಜುಗರವನ್ನು ಉಂಟು ಮಾಡಬೇಕು ಅನ್ನುವಂತಹ ಮಹಾ ಪ್ಲಾನ್ ಅನ್ನ ಬಿಜೆಪಿ ಮಾಡಿಕೊಂಡಿದೆ. ಹಾಗಾದ್ರೆ ಮೈಸೂರೇ ಟಾರ್ಗೆಟ್ ಯಾಕೆ? ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕಲು ಮೈಸೂರಿನಲ್ಲಿಯೇ ಮೋದಿ ಹವಾವನ್ನ ಸೃಷ್ಟಿ ಮಾಡಲಿಕ್ಕೆ ತಂತ್ರ ಆಗ್ತಾ ಇದೆ. ಈ ಮೂಲಕ ಮೋದಿ ಅಲೆಯಲ್ಲಿ ಗೆಲುವಿನ ದಡ ಸೇರಬೇಕು ಅನ್ನುವಂತಹ ಸಿದ್ಧತೆಯಾಗಿದೆ. ಪ್ರತಾಪ್ ಸಿಂಹ ಅವರನ್ನ ಬದಲಿಸಿ ಯದುವೀರ್ ಒಡೆಯರ್ಗೆ ಟಿಕೆಟ್ ಕೊಟ್ಟಿದ್ದು ಇದೇ ಕಾರಣಕ್ಕೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹದ್ದು. 2 ಬಾರಿ ಗೆದ್ದು ಸಂಸದರಾಗಿದ್ರು, ಈ ಬಾರಿ ಟಿಕೆಟ್ ನಿರೀಕ್ಷೆಯಲ್ಲಿದ್ರು. ಬಟ್ ಹೊಸ ಮುಖ ಯದುವೀರ್ ಅವರಿಗೆ ಟಿಕೆಟ್ ಸಿಕ್ಕಿರುವಂತಹದ್ದು. ಹೊಸ ಪ್ರಯೋಗದ ಮೂಲಕ ಅಗ್ನಿ ಪರೀಕ್ಷೆಗೆ ಇಳಿದಿದೆ ಬಿಜೆಪಿ. ಈ ಮೂಲಕ ಮೈಸೂರಿನಲ್ಲಿಯೇ ಸಿಎಂ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಮೋದಿಯವನ್ನ ಅಸ್ತ್ರವನ್ನಾಗಿ ಬಳಸಿಕೊಳ್ತಾ ಇದೆ ಬಿಜೆಪಿ. ಈ ಹೊಸ ಪ್ರಯೋಗ ಈ ಬಾರಿ ಮೈಸೂರಿನಲ್ಲಿಯೇ ಆಗ್ತಾ ಇದೆ. ಮೈತ್ರಿಯ ಗೇಮ್ ಪ್ಲಾನ್ ಕೂಡ ಹೈಕಮಾಂಡ್ನ ತಂತ್ರಗಾರಿಕೆಯ ಭಾಗ ಅನ್ನೋದು ಗೊತ್ತಾಗ್ತಾ ಇದೆ. ಜೆಡಿಎಸ್ಗೆ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಹಿಡಿತಾ ಇದೆ. ಅದರ ಜೊತೆಗೆ ಬಿಜೆಪಿಯ ಸಂಘಟನೆ ಸೇರ್ಕೊಂಡ್ರೆ ಈಸಿಯಾಗಿ ಕಾಂಗ್ರೆಸ್ ಅನ್ನ ಮಣಿಸಬಹುದು ಅನ್ನುವಂತಹ ಒಂದು ಸ್ಟ್ರಾಟರ್ಜಿಯನ್ನ, ಕಾರ್ಡ್ ಅನ್ನ ಇಲ್ಲಿ ಪ್ಲೇ ಮಾಡಿರುವಂತಹದ್ದು. ಮೈಸೂರು, ಮಂಡ್ಯದಲ್ಲಿ ಮೋದಿ ಹವಾ ಸೃಷ್ಟಿಸಿ ಹೊಸ ಗೇಮ್ ಅನ್ನ ಕ್ರಿಯೇಟ್ ಮಾಡಿ ಕಾಂಗ್ರೆಸ್ ಅನ್ನ ಕೆಡ್ಡಾಕಿ ಕೆಡವಬೇಕು ಅನ್ನುವಂತಹ ಪ್ಲಾನ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ತೀವ್ರ ಕುತೂಹಲ ಕಾರಣವಾಗ್ತಾ ಇದೆ ಬಿಜೆಪಿ ವರಿಷ್ಠರ ನಡೆ. ಯಾಕಾಗಿ ಈ 3 ಕ್ಷೇತ್ರಗಳನ್ನೇ ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇದೆ? ಇದರ ಹಿಂದಿರುವಂತಹ ರಾಜಕೀಯ ಲೆಕ್ಕಾಚಾರ ಏನಿರಬಹುದು? ಮುಖ್ಯವಾಗಿ ಬಿಜೆಪಿ ಹೈಕಮಾಂಡ್ ಈ ಬಾರಿ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಫಸ್ಟ್ ಅಂಡ್ ಸೆಕೆಂಡ್ ಟಾರ್ಗೆಟ್. ಆ ಹಿನ್ನೆಲೆಯಲ್ಲೇ ಅವರವರ ತವರು ಕ್ಷೇತ್ರಗಳೆಲ್ಲ ಅವ್ರನ್ನ ಸೋಲಿಸುವ ಮೂಲಕ ಒಂದ್ ರೀತಿಯಲ್ಲಿ ವಿಜಯ ಸಾಧಿಸಬೇಕು ಅನ್ನುವಂತ ಲೆಕ್ಕಾಚಾರ. ಈಗ ಸಿದ್ದರಾಮಯ್ಯ ಅವರನ್ನ ಮೈಸೂರು ತವರು ಕ್ಷೇತ್ರ ಅವ್ರಿಗೆ, ತವರು ಜಿಲ್ಲೆ ಅವ್ರಿಗೆ, ಮೈಸೂರಿನಲ್ಲಿ ಅವ್ರಿಗೆ ಸೋಲಿಸಿ, ಅಂದ್ರೆ ಅವರ ಅಭ್ಯರ್ಥಿ ಸೋಲಿಸಿ ಮುಜುಗರ ಉಂಟು ಮಾಡಿದ್ರೆ ಕಾಂಗ್ರೆಸ್ ನಲ್ಲಿ ಅವರ ಹಿಡಿತ, ಅವರ ಪ್ರಭಾವ ಕಡಿಮೆ ಆಗುತ್ತೆ ಅನ್ನುವಂಥ ಇನ್ನೊಂದು. ಡಿ.ಕೆ. ಅವರ ಪ್ರಭಾವವನ್ನು ಕೂಡ ಹಾಗೆ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಸೋಲಿಸುವ ಮೂಲಕ ಅವರ ಅಭ್ಯರ್ಥಿನ ಅವ್ರ ವಿರುದ್ಧವಾಗಿ ಏನು ಸೋಲಿಸಬೇಕು ಅನ್ನುವಂತ ಲೆಕ್ಕಾಚಾರ. ಈ ಹಿನ್ನೆಲೆಯಲ್ಲೇ ಮೋದಿ ಅವರ ಮೂಲಕ, ಅಮಿತ್ ಶಾ ಅವರ ಮೂಲಕ ಒಂದ್ ರೀತಿಯಲ್ಲಿ ಭಾರಿ ಲೆಕ್ಕಾಚಾರಗಳನ್ನ ಹೆಣಿತಾ ಇದ್ದಾರೆ. ಈಗಾಗಲೇ ಚನ್ನಪಟ್ಟಣದಲ್ಲಿ, ಅಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಮಿತ್ ಶಾ ಅವರು ಭರ್ಜರಿಯಾದಂತಹ ಒಂದು ರೋಡ್ ಶೋ ನಡೆಸಿದ್ರು. ಇನ್ನು ಮುಂದಿನ ರೋಡ್ ಶೋನ ಮೋದಿ ಅವರ ಮೂಲಕ ಮೈಸೂರು ಭಾಗದಲ್ಲಿ ಮಾಡಿಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ನಡೀತಾ ಇದೆ. ಅದಕ್ಕೂ ಮುಂಚೆ ಚಿಕ್ಕಬಳ್ಳಾಪುರದ ದೇವನಹಳ್ಳಿಯಲ್ಲಿ ಒಂದು ಬೃಹತ್ ಸಮಾವೇಶ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ರೋಡ್ ಶೋ ನ ಮೋದಿ ಅವರು ಈಗಾಗಲೇ ಏಪ್ರಿಲ್ 14ನೇ ತಾರೀಕು ಮಾಡ್ತಾ ಇದ್ದಾರೆ. ಆ ನಂತರ ಮೈಸೂರು ಭಾಗದಲ್ಲಿ ಮೋದಿ ಅವರನ್ನ ಕರೆಸಿ ಅಲ್ಲೂ ಕೂಡ ಭರ್ಜರಿಯಾಗಿ ರೋಡ್ ಶೋ ಮಾಡುವ ಮೂಲಕ ಒಂದ್ ರೀತಿಯಲ್ಲಿ ಟ್ರೆಂಡ್ ಹವಾ ಎಬ್ಬಿಸಬೇಕು ಅನ್ನುವಂತ ಲೆಕ್ಕಾಚಾರ. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಈ 3 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಹಳೆ ಮೈಸೂರನ್ನ ಫೋಕಸ್ ಮಾಡಿದ್ದಾರೆ ಬಿಜೆಪಿಯ ವರಿಷ್ಠರು. ಅದಕ್ಕೆ ಜೆಡಿಎಸ್ನ ಬೆಂಬಲ ಕೂಡ ಸಿಕ್ಕಿರೋದ್ರಿಂದ ಸಹಜವಾಗಿಯೇ ಗೆಲ್ಲುವ ನಿರೀಕ್ಷೆ ಜಾಸ್ತಿ ಆಗ್ತಾ ಇದೆ.